ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಬಿದರೂರು ವೇಣುಪುರದಲ್ಲಿ ಪಂಚಕಲ್ಯಾಣ ಮಹೋತ್ಸವದ ಸಮಾರೋಪ. ಸಂಸದ ಬಿ.ವೈ. ರಾಘವೇಂದ್ರರ ಮಾತು, ಜಗತ್ತಿನಲ್ಲಿ ಶಾಂತಿ ನೆಲೆಸಲು ಜೈನ ಧರ್ಮದ ವಿಚಾರಧಾರೆ ಇರಬೇಕು. ಸಾಗರ ಶಿಕ್ಷಕರ ಸಂಘದ ಚುನಾವಣೆ, ಸ್ವಾಭಿಮಾನಿ ಶಿಕ್ಷಕರ ಬಳಗದ ಮನವಿ, ಯೋಚಿಸಿ, ಶಿಕ್ಷಕರ ಸ್ನೇಹಿಯಾಗಿರುವ ಆಯ್ಕೆ ಇರಬೇಕು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಗರ ತಾಲೂಕು ಸಂಘದ ಕಾರ್ಯಕಾರಿ ಸಮಿತಿಯ ಚುನಾವಣೆ ನಾಳೆ ಬೆಳಗ್ಗೆ 8:30ರಿಂದ ಸಂಜೆ 4:30ರವರೆಗೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಸ್ವಾಭಿಮಾನಿ ಶಿಕ್ಷಕರ ಬಳಗದಿಂದ ಪುರುಷ ಸಾಮಾನ್ಯ ವರ್ಗದಿಂದ 8 ಹಾಗೂ ಮಹಿಳಾ ಮೀಸಲು 4 ಒಟ್ಟು 12 ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ತಮ್ಮ ಆಯ್ಕೆ ಆದ್ಯತೆ ಆಗಿರಲಿ ಎಂದು ಸ್ವಾಭಿಮಾನಿ ಶಿಕ್ಷಕರ ಬಳಗದ ಜಗನ್ನಾಥ್ ಕೆ ಮತ್ತು ದೇವೇಂದ್ರಪ್ಪ ಕೆ ಅವರು ಹೀಗೆ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಆತ್ಮೀಯ ಸಾಗರ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳೇ, ನಾಳೆ 1ನೇ ತಾರೀಕು ನಡೀತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಾಗರ ತಾಲೂಕು ಶಾಖೆಯ ಚುನಾವಣೆಯ ಅಂಗವಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ದಯಮಾಡಿ ಶಿಕ್ಷಕರು ಅಂತಂದರೆ ಸಮಾಜದಲ್ಲಿ ಅತ್ಯಂತ ವಿಶೇಷವಾದಂಥ ಗೌರವ ಇರತಕ್ಕಂಥ ಹುದ್ದೆ. ನಿಮ್ಮ ಮುಂದೆ ಸಂಘಟನೆ ಅಂತಂದರೆ ಸಂಘಟನೆಗೆ ಆದಂಥ ವಿಶೇಷವಾದಂಥ ಅರ್ಥ ಇದೆ. ಈ ದಿನಗಳಲ್ಲಿ ಆ ಅರ್ಥಕ್ಕೆ ಪೂರಕವಾದಂಥ ಸಾಂಘಿಕ ಚಟುವಟಿಕೆಗಳನ್ನು ನಡೆಸುವಂಥ ಶಿಕ್ಷಕರನ್ನು ಆಯ್ಕೆ ಮಾಡಬೇಕಾದಂಥ ಸವಾಲು ನಿಮ್ಮ ಮುಂದಿದೆ. ದಯಮಾಡಿ ತಾವು ತಮ್ಮದೇ ಆದಂಥ ವಿವೇಚನೆಯಲ್ಲಿ ಸ್ವಚ್ಛ ಮತ್ತು ಪ್ರಾಮಾಣಿಕ ಮತ್ತು ದಕ್ಷ ವೃತ್ತಿಪರತೆಯನ್ನು ಮೆರೀತಕ್ಕಂಥ ಶಿಕ್ಷಕರನ್ನು ಅಭ್ಯರ್ಥಿಗಳನ್ನಾಗಿ ನಾವು ಮಾಡಿಕೊಂಡು ತಮ್ಮ ಮುಂದೆ ಬಂದು ನಿಂತಿದ್ದೇವೆ. ನೀವು ಆಯ್ಕೆ ಮಾಡಿ ನಮಗೆ ಸೇವಾ ಭಾಗ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಸ್ವಾಭಿಮಾನಿ ಶಿಕ್ಷಕರ ಬಳಗ ಸಾಗರ ಅಂಥೇಳಿ ಮಾಡಿಕೊಂಡು ನಾವು ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ. 8 ಜನ ಪುರುಷ ಅಭ್ಯರ್ಥಿಗಳು, 4 ಜನ ಮಹಿಳಾ ಅಭ್ಯರ್ಥಿಗಳು ನಮ್ಮ ತಂಡದಲ್ಲಿದ್ದಾರೆ. ನಮ್ಮ ತಂಡದ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನಾವು ಚುನಾವಣೆಯಲ್ಲಿ ಗೆದ್ದು ನಮ್ಮ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದರೆ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಸಾಗರ ತಾಲೂಕಿನಲ್ಲಿ ಗುರುಭವನ 2011ರಲ್ಲಿ ನಿರ್ಮಾಣವಾಗಿ ಅಪೂರ್ಣವಾಗಿ ಅದೇ ಸ್ಥಿತಿಯಲ್ಲಿ ಸುಮಾರು 15 ವರ್ಷಗಳಿಂದ ಮುಂದುವರಿತಾ ಇದೆ. ಅದನ್ನು ಮತ್ತೆ ಪುನರ್ ನಿರ್ಮಿಸುವ ಕಾರ್ಯವನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಹಾಗೆಯೇ ಗುರುಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಅಧಿಕಾರಿಗಳ ಮನವೊಲಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸೇವಾ ಸೌಲಭ್ಯಗಳ ಪರಿಶೀಲನೆ ಮಾಡಲಿಕ್ಕೆ ಶಿಕ್ಷಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಇದ್ದೇವೆ. ನಂತರದಲ್ಲಿ ನಮ್ಮ ಸಾಗರ ತಾಲೂಕಿನ 6 ಹೋಬಳಿಗಳ ಮಟ್ಟದಲ್ಲಿ ಪ್ರತಿ ಹೋಬಳಿಗೂ ಒಂದರಂತೆ ಪ್ರತಿ ವರ್ಷ ಒಬ್ಬ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರಿಗೆ ಸಂಘಟನೆಯಿಂದ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ದೇವೆ. ಹಾಗೆಯೇ IT ರಿಟರ್ನ್ಸನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಅನೇಕ ಗೊಂದಲ ಗೋಚರಗಳು ಈಗಲೂ ಕೂಡ ಇದ್ದಾವೆ. ಶಿವಮೊಗ್ಗ ತಾಲೂಕಿನ ಮಾದರಿಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಾಗರ ತಾಲೂಕಿನ ಶಿಕ್ಷಕರಿಗೂ ಕೂಡ IT ರಿಟರ್ನ್ಸನ್ನು ಸಲ್ಲಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಅಂತ ಇದ್ದೇವೆ. ಜೊತೆಗೆ ಅಕಾಲಿಕ ಮರಣ ಹೊಂದಿರತಕ್ಕಂಥ ಶಿಕ್ಷಕರ ಒಂದು ಶವ ಸಂಸ್ಕಾರಕ್ಕಾಗಿ ಸಂಘಟನೆ ವತಿಯಿಂದ ಒಂದು ಗೌರವ ಸಹಾಯಧನವನ್ನು ನೀಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿಟ್ಕೊಂಡಿದ್ದೇವೆ. ಹಾಗಾಗಿ ಇವೆಲ್ಲ ಸಾಕಾರಗೊಳ್ಳಬೇಕು ಮತ್ತು ಸಂಘಟನೆಗೆ ಸಂಪೂರ್ಣವಾದಂಥ ಅರ್ಥ ಬರಬೇಕು. ಸಂಘಟನೆ ಅಂತಕ್ಕಂದರೆ ಸಂಘಟನೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಸ್ವತಃ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ತಮ್ಮ ವಿರಾಮ ಕಾಲದಲ್ಲಿ ಸಂಘಟನೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ತಾವು ಆಯ್ಕೆ ಮಾಡಿಕೊಡಿಸ್ತೀರಿ ಮತ್ತು ನಮಗೆ ಅಂಥ ಸೌಭಾಗ್ಯವನ್ನು ಕಲ್ಪಿಸ್ತೀರಿ. ಮತ್ತು ಅನೇಕ ಅನುಭವಗಳಿರ್ತಕ್ಕಂಥ ಸಂಘಟನೆಯ ವಿವಿಧ ಮಜಲುಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ಅನುಭವದಲ್ಲಿ ಇರ್ತಕ್ಕಂಥ ಅನೇಕರು ನಮ್ಮ ತಂಡದಲ್ಲಿದ್ದೇವೆ. ಹೊಸಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಆಶೀರ್ವದಿಸಿ ತಮ್ಮ ಸೇವಾ ಸೌಭಾಗ್ಯವನ್ನು ಕಲ್ಪಿಸ್ತೀರಿ ಅಂತೇಳಿ ಭಾವಿಸ್ತಾ ಎಲ್ಲರಿಗೂ ಕೂಡ ನಾಳೆ ಮತದಾನ ಮಾಡಿ ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. ಎಲ್ಲ ಗೌರವಾನ್ವಿತ ಶಿಕ್ಷಕಿ ಬಂಧುಗಳೇ, ನಾಳೆ ನಡೀತಕ್ಕಂತಹ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರ್ಯಕಾರಿಣಿ ನಿರ್ದೇಶಕರ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಉತ್ತಮ ಅಭ್ಯರ್ಥಿಗಳಿರ್ತಕ್ಕಂಥ ತಂಡವನ್ನು ಬೆಂಬಲಿಸಿ ಎಲ್ಲರೂ ಕೂಡ ದಯವಿಟ್ಟು ತಪ್ಪದೇ ಬಂದು ಮತದಾನ ಮಾಡಿ. ಜೊತೆಗೆ ಈಗ ಆಲ್ರೆಡಿ ಜಗಣ್ಣ ಹೇಳಿದರು, ನಮ್ಮ ಅಜೆಂಡಾ ಏನಿದೆ, ನಾವೇನೇನೆಲ್ಲ ಶಿಕ್ಷಕ ಪರವಾಗಿರ್ತಕ್ಕಂಥ ಶಿಕ್ಷಕ ಸ್ನೇಹಿ ಒಂದು ಕಾರ್ಯಗಳನ್ನು ನಾವು ಮಾಡ್ತೀವಿ ನಮ್ಮ ಸಂಘಟನೆ ಬಹುಮತದಿಂದ ಆಯ್ಕೆ ಆದರೆ ಅಂತ ಹೇಳಿದರು. ಇದರ ನಡುವೆ ಇನ್ನೂ ಅನೇಕ ಜ್ವಲಂತ ಶಿಕ್ಷಕರ ಸಮಸ್ಯೆಗಳಿದ್ದಾವೆ ಸ್ನೇಹಿತರೆ. ಭಾಳಷ್ಟು ಸಮಸ್ಯೆಗಳಿಗೆ ನಾವು ಉತ್ತರ ಹುಡುಕ್ತಾ ಇಲ್ಲ. ಶಿಕ್ಷಕರನ್ನು ದುಡಿಯುವ ಆಳುಗಳನ್ನಾಗಿ ಮಾಡಿಕೊಂಡು ಭಾಳಷ್ಟು ಜನಗಳನ್ನು ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಯಾಕೇನೋ ಕಾರಣ ಏನು ಅಂತ ಹೇಳಿದರೆ, ಅನೇಕ ಜನ ಮಹಿಳಾ ಶಿಕ್ಷಕರು ಭಾಳಷ್ಟು ತೊಂದರೆಗೆ ಒಳಗಾಗಿದ್ರು. ನಾವು ಹಿಂದೆ ಮಾಡಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಗಣತಿಯಲ್ಲಿ
ನೋಡಿದ್ವಿ, ಎಷ್ಟೊಂದು ಗೊಂದಲಗಳಿದ್ವು. ನಿಜವಾಗ್ಲೂ ಅಂತಹ ಘಟನೆಗಳು ಯಾವತ್ತೂ ಕೂಡ ಮರುಕಳಿಸಬಾರ್ದು. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಅದರ ಜೊತೆಗೆ ನಾವು ವೃತ್ತಿಪರತೆಯಲ್ಲಿ ನಮಗಾಗ್ತಕ್ಕಂಥ ಸಮಸ್ಯೆಗಳನ್ನು ನಮ್ಮ ಒಂದು ವಿರಾಮದ ಕಾಲದಲ್ಲಿ ಶಿಕ್ಷಕ ಸಂಘದ ಚಟುವಟಿಕೆಗಳನ್ನು ಮಾಡಬೇಕೇ ವಿನಃ ನಾವು ಸಂಘಟನೆಯ ಹೆಸರು ಹೇಳ್ಕೊಂಡು ವೃತ್ತಿಪರತೆಯನ್ನು ಮರೆತು ನಾವು ಜವಾಬ್ದಾರಿಯಿಂದ ನುಣುಚಿಕೊಂಡು ನಾವು ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ಸರಿಯಲ್ಲ. ಆ ನಿಟ್ಟಿನಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಒಂದು ತಂಡವನ್ನು ಕಟ್ಟಿದ್ದೇವೆ. ಎಲ್ಲರೂ ಕೂಡ ಅವರವರ ಶಾಲೆಗಳಲ್ಲಿ ಬೆಳಗಿನಿಂದ ಸಂಜೆವರೆಗೂ ಅವರ ವೃತ್ತಿಯನ್ನು ಗೌರವಿಸಿ ವೃತ್ತಿಯನ್ನು ಮಾಡಿ ಆ ಮುಖೇನ ಬಿಡುವಿನ ಅವಧಿಯಲ್ಲಿ ಸಂಘಟನೆಯಲ್ಲಿ ತೊಡಗಿಕೊಂಡು ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸ್ತಕ್ಕಂತಹ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಎಲ್ಲ ಅನುಭವಿ ಶಿಕ್ಷಕರ ಒಂದು ತಂಡ ಇದು. ನಾವು ಯಾರು ಕೂಡ ಮೇಲಲ್ಲ. ಇಲ್ಲಿ ಎಲ್ಲರನ್ನೂ ಗೌರವಿಸ್ತಾ ಎಲ್ಲರ ಸಮಸ್ಯೆಗಳನ್ನು ಆಲಿಸ್ತಾ ಶಿಕ್ಷಕರಿಗೆ ಬರಬಹುದಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಉದಾಹರಣೆಗೆ NPS ಸಮಸ್ಯೆ ಇದೆ, ಅದರ ಜೊತೆಗೆ ಗುರುಭವನದ ಸಮಸ್ಯೆ ಇದೆ, ಹಾಗೆಯೇ C&R ರೂಲಿನ ಸಮಸ್ಯೆ ಇದೆ. ಆ ಎಲ್ಲ ಸಮಸ್ಯೆಗಳಿಗೆ ನಾವು ಹೋರಾಟದ ಮುಖೇನ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಅದರ ಜೊತೆಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಬೇಕಾಗಿದೆ. ಶಿಕ್ಷಕ ವೃತ್ತಿಗಿಂತನೂ ಹೆಚ್ಚಾಗಿ ಅನ್ಯ ಕಾರ್ಯ ನಿಮಿತ್ತ ನಿಯೋಜನೆಗೊಂಡು ಬೇರೆ ಇಲಾಖೆಗಳ ಕೆಲಸಗಳನ್ನು ಮಾಡೋದ್ರಲ್ಲೇ ಅವರ ಒತ್ತಡದ ಬದುಕನ್ನು ದೂಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳಾ ಶಿಕ್ಷಕರು ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಅವರು ಈ ಯಾವುದೇ ತೊಂದರೆಗಳಿಗೆ ಒಳಗಾದ ಸಂದರ್ಭದಲ್ಲಿ ಶಿಕ್ಷಕರ ಸಂಘಟನೆ ಬಹಳಷ್ಟು ಮೌನ ವಹಿಸಿರ್ತಕ್ಕಂಥದ್ದು ನನಗಂತೂ ಬಹಳಷ್ಟು ಬೇಸರವನ್ನು ತಂದಿದೆ. ಅದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಅವರೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಆತ್ಮಾಭಿಮಾನದಿಂದ ಇಲಾಖೆಯ ಕೆಲಸದಲ್ಲಿ ತೊಡ್ಕೊಂಡು ಅವರೆಲ್ಲರೂ ಕೂಡ ನಾವು ಸೇವಾ ಆಕಾಂಕ್ಷಿಗಳಾಗಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಮ್ಮ ಸ್ವಾಭಿಮಾನಿ ಶಿಕ್ಷಕರ ತಂಡ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ತಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ನಮ್ಮ ತಂಡವನ್ನು ಬೆಂಬಲಿಸಿ ಉತ್ತಮ ಸಂಘಟನೆಗೆ ನಿಮ್ಮ ಸಹಕಾರವಿರಲಿ. ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಒಳ್ಳೆಯ ಸಂಘಟನೆಯನ್ನು ಕಟ್ಟೋದಕ್ಕೆ ಸಹಕಾರ ಮಾಡಿ ಅಂತ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಜಗತ್ತಿನಲ್ಲಿ ಜೈನ ಧರ್ಮಕ್ಕೆ ಶ್ರೇಷ್ಠ ಸ್ಥಾನವಿದೆ. ಜೈನ ಧರ್ಮದ ಪ್ರೇರಣಾ ಶಕ್ತಿಯಾಗಿರುವ ಅಹಿಂಸಾ ತತ್ವವನ್ನು ಪಾಲಿಸುವುದರಿಂದ ಜಗತ್ತು ನೆಮ್ಮದಿಯಾಗಿರುತ್ತದೆ ಎಂದು ಸಂಸದ BY ರಾಘವೇಂದ್ರ ಹೇಳಿದರು. ಸಾಗರ ತಾಲೂಕಿನ ಬಿದರೂರು ವರ್ಧಮಾನ ಸ್ವಾಮಿಯ ಪಂಚಕಲ್ಯಾಣ ಸಮಾರೋಪ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದರೆ ಜೈನ ಧರ್ಮದ ವಿಚಾರಧಾರೆಗಳು ಪಸರಿಸಬೇಕು. ಪ್ರಸ್ತುತ ಜಗತ್ತು ಯುದ್ಧದ ಭೀತಿಯನ್ನು ಎದುರಿಸುತ್ತಿದೆ. ಇಂಥ ಹೊತ್ತಿನಲ್ಲಿ ಅಹಿಂಸೆಯನ್ನು ಬೋಧಿಸುವುದು ಅತ್ಯಗತ್ಯ ಎಂದು ಅವರು ಹೇಳಿದರು. ಸಾನ್ನಿಧ್ಯ ವಹಿಸಿದ್ದ ಸ್ವಾದಿ ಜೈನ ಮಠದ ಭಟ್ಟ ಕಲಾಂಕ ಭಟ್ಟಾರಕ ಸ್ವಾಮೀಜಿ, ಮಂದಿರಗಳ ನಿರ್ಮಾಣದಿಂದ ಮಾನಸಿಕ ನೆಮ್ಮದಿ ಸಾಧ್ಯ. ಮಾನವೀಯ ಮೌಲ್ಯ ಎಲ್ಲ ಸಂಪತ್ತುಗಳಿಗಿಂತ ದೊಡ್ಡದು. ಇತರರಿಗೆ ಒಳಿತನ್ನು ಬಯಸುವಲ್ಲಿಯೇ ನಮ್ಮ ಶ್ರೇಷ್ಠತನ ಇರುತ್ತದೆ. ಇನ್ನೊಬ್ಬರ ಸದ್ಗುಣಗಳನ್ನು ನೋಡಿ ಕಲಿಯುವುದು ಒಂದು ಸಾಧನೆಯಾಗಿರುತ್ತದೆ ಎಂದು ಹೇಳಿದರು. ವಸತಿ ಸಮಿತಿಯ ಶಾಂತರಾಜ್ ಅಧ್ಯಕ್ಷತೆ ವಹಿಸಿದರು. TD ಮೇಘರಾಜ್, ರಾಜಶೇಖರ್ ಗಾಳಿಪುರ, ನಾಗರಾಜ್ ಬೊಬ್ಬಿಗೆ, ಲಕ್ಷ್ಮೀನಾರಾಯಣ್, ದಿನೇಶ್ ಜೈನ್, ಶಶಿಕಲಾ ದಿನೇಶ್ ಇನ್ನಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಜೈನ ಧರ್ಮದ ಮೂಲ ಜಿಯೋ ಅವ್ರ ಜೀನೆದು ಬದುಕು ಮತ್ತೆ ಬದುಕಲಿಕ್ಕೋಸ್ಕರ ಬಿಡು, ಉಳಿದವ್ರನ್ನು ಕೂಡ ಬದುಕಕ್ಕೆ ಬಿಡು ಅನ್ನುವಂಥ ಒಂದು ಶ್ಲೋಕವನ್ನು ಇಟ್ಕೊಂಡು ಇದನ್ನ ಕಾರ್ಯಕ್ರಮವನ್ನ ಚಾಚು ತಪ್ಪದೆ ಇದನ್ನ ಜಾರಿ ತರುವಂತ ಪ್ರಯತ್ನ ಗುರುಗಳ ಒಂದು ಆಶ್ವಾದಿಂದ ನಡೀತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮೊನ್ನೆ ಒಂದು ಹಿಂದೂ ಪೇಪರ್ ಆರ್ಟಿಕಲ್ ಅಲ್ಲಿ ಓದ್ಕೊಂಡು ಬರ್ಬೇಕಾದಾಗ ಅದ್ರಲ್ಲಿ ಮೆನ್ಷನ್ ಮಾಡಿದ್ರು, ನಾಳೆ 2035ನೇ ಇಸ್ವಿಗೆ ನಮ್ಮ ಯುವಕರು ಮಾನಸಿಕ ಖಿನ್ನತೆಯ ಸಂಖ್ಯೆ ದಿನ 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 ಹೆಚ್ಚಾಗ್ತಾ ಇದೆ. ಮೊಬೈಲ್ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದೆ. ದಿನ ಮಲಗುವಂಥ ಸಮಯ 2 ಗಂಟೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇದೆ. ಬೆಳಗ್ಗೆ ಏಳೋದು ಕೂಡ 2 ಗಂಟೆ ಸೂರ್ಯ ಉದಯ ಆದರೂ ಕೂಡ ಆಮೇಲೆ ಎದ್ದು ದೇವರಿಗೆ ಕೈ ಮುಗಿಯುವಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಜನಸಂಖ್ಯೆಗೆ ನಮಗೆ ಬರುವಂಥ ದಿನದಲ್ಲಿ ನ್ಯೂರಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಕೊರತೆ ಆಗುತ್ತೆ. ದೇಶಕ್ಕೆ ಒಂದು ಯುವಶಕ್ತಿ ನಾಳೆ ದೊಡ್ಡ ಒಂದು ಸಮಸ್ಯೆ ಆಗ್ಬೋದು ಅಂತೇಳಿ ಆ ಲೇಖನ ಹಾಕಿದ್ರು. ಮತ್ತೆ ಈಗಿರುವಂಥ ಪ್ರಕಾರ 3,000 to 4,000 ಜನ ಒಬ್ಬ ಡಾಕ್ಟರ್ಸ್ ಇದ್ದಾರೆ. ನಮಗೆ 1,000 ಜನರಿಗೆ ಒಬ್ಬರಾದ್ರೂ ಕೂಡ ಬೇಕು ಅಂತ ಗಾಳಿಪುರವ್ರೆ ಅದರ ಲೇಖನದಲ್ಲಿ ಇತ್ತು. ಆದರೆ ನಾನು ಈ ಪವಿತ್ರವಾದಂಥ ವೇದಿಕೆಯಲ್ಲಿ ಬಂದು ಸ್ವಸ್ಥ ಶ್ರೀ ಭಟ್ಟಾಚಾರ್ಯ ಸ್ವಾಮಿಗಳನ್ನು ನೋಡಿದಾಗ
ನಮಗೆ ಮುಂದಿನ ದಿನದಲ್ಲಿ ಬೇಕಾಗಿರೋದು ಡಾಕ್ಟರ್ ಅಲ್ಲ, ಸೈಕ್ಯಾಟ್ರಿಸ್ಟ್ ಅಲ್ಲ, ನಮಗೆ ಬೇಕಾಗಿರೋದು ಪರಮ ಪೂಜ್ಯ ಆಚಾರ್ಯ ಪುಣ್ಯಸಾಗರ ಸ್ವಾಮೀಜಿಗಳು ಇರ್ಬೋದು, ಸ್ವಸ್ತಿಕ್ ಭಟ್ಟಾಚಾರ್ಯ ಸ್ವಾಮೀಜಿಗಳು ಅವಶ್ಯಕತೆ ಈ ದೇಶಕ್ಕೆ, ಈ ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಇದಕ್ಕೆ ಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ. ಯಾಕಂದ್ರೆ